ಒಬ್ಬ ರಾಜ ತನ್ನ ರಾಜ್ಯವನ್ನು ನೋಡಲು ಕುದುರೆಯನ್ನೇರಿ ಹೊರಟನು. ಹೀಗೆ ದಾರಿಯಲ್ಲಿ ಸಾಗುತ್ತಿರುವಾಗ ಆತನಿಗೆ ಹಸಿವಾಯಿತು. ಸುತ್ತಮುತ್ತಲು ನೋಡಿದಾಗ ಪಕ್ಕದಲ್ಲೇ ಇದ್ದ ಬೃಹದಾಕಾರದ ಮರದಲ್ಲಿ ಹಣ್ಣುಗಳು ಜೋತು ಬಿದ್ದಿದ್ದವು. ಆ ಮರ ಎತ್ತರದಲ್ಲಿದ್ದ ಕಾರಣ ಒಂದು ಹಣ್ಣು ಆತನ ಕೈಗೆ ಎಟುಕಲಿಲ್ಲ. ಆಗ ಅಲ್ಲಿಯೇ ಇದ್ದಂಥ ಮರ ಕಡಿಯುವವನೊಬ್ಬ ರಾಜನಿಗೆ ಸಾಕಷ್ಟು ಹಣ್ಣುಗಳನ್ನು ಕೊಯ್ದು ಕೊಟ್ಟ. ತಕ್ಷಣ ರಾಜನು ಆ ಹಣ್ಣುಗಳನ್ನು ಗಬಗಬನೆ ತಿಂದು ಆ ಮರ ಕಡಿಯುವವನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮುಂದಕ್ಕೆ ಸಾಗಿದನು. ಹೀಗೆ ಸಾಗುತ್ತಾ ರಾಜನು ಯೋಚಿಸುತ್ತಾನೆ, ನಾನು ರಾಜನಾದರೂ ನನಗೆ ಮರವನ್ನು ಏರಲು ತಿಳಿದಿಲ್ಲ, ಇದೆಂತಹ ಅವಮಾನ ಎಂದು ಮರುಗಿದನು. ಹೀಗೆ ದೂರ ಸಾಗುತ್ತಿರುವಾಗ ಬಿಸಿಲಿನ ಜೊತೆಗೆ ಆತನಿಗೆ ಸುಸ್ತು ಸಹ ಕಾಣಿಸಿಕೊಂಡು ನಿದ್ರೆ ಬರಲು ಶುರುವಾಯಿತು. ಮರದ ಕೆಳಗೆ ಮಲಗಿದರೂ ರಾಜನಿಗೆ ನಿದ್ರೆ ಹತ್ತಿರ ಬರಲಿಲ್ಲ. ದೂರದಲ್ಲಿ ಮರ ಕಡಿಯುವವನೊಬ್ಬ ತನ್ನ ತಲೆಗೆ ಹಾಕಿದಂತಹ ತುಂಡು ಬಟ್ಟೆಯನ್ನು ಮರದ ಕೆಳಗೆ ಹಾಸಿ ಗಾಢ ನಿದ್ರೆಗೆ ಜಾರಿದನು. ಆಗ ರಾಜನು ಯೋಚಿಸುತ್ತಾನೆ, ಆ ಭಗವಂತ ಅವನಿಗೆ ಅದೆಷ್ಟು ಸುಖ ನಿದ್ರೆಯನ್ನು ಕರುಣಿಸಿದ್ದಾನೆ. ಕಲ್ಲು ಮಣ್ಣು ತರಗೆಲೆಯ ಮೇಲೆ ಇಷ್ಟು ಗಾಢ ನಿದ್ರೆ ಮಾಡುತ್ತಿರುವವನಲ್ಲ ಎಂದು ಯೋಚಿಸಿ ಆತನನ್ನು ಕರೆದು, ನಿನಗೆ ಹೇಗೆ ಇಷ್ಟು ನಿದ್ರೆ ಬರುತ್ತದೆ? ಈ ಮಣ್ಣು ಧೂಳಿನಲ್ಲಿ ನನಗೆ ಕೂರಲು ಮನಸ್ಸಾಗುತ್ತಿಲ್ಲ ಎಂದ. ಆಗ ಮರಗೆಲಸದವ, ನಮ್ಮ ಬದುಕೆ ಹೀಗೆ, ಕಷ್ಟಪಟ್ಟು ದುಡಿದರೆ ದೇಹಕ್ಕೆ ಆಯಾಸವಾಗುತ್ತದೆ, ಆಗ ಎಲ್ಲಿ ಮಲಗಿದರೂ ನಿದ್ರೆ ಬರುತ್ತದೆ ಎಂದನು. ರಾಜ ಹೀಗೆ ಮುಂದೆ ಸಾಗುತ್ತಿರುವಾಗ ರಾಜನಿಗೆ ನದಿಯೊಂದು ಕಂಡಿತು. ರಾಜನಿಗೆ ಈಜು ಬರುತ್ತಿರಲಿಲ್ಲ. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ನೀರಿನಲ್ಲಿ ಈಜುತ್ತಾ ಆಟವಾಡುತ್ತಿದ್ದರು. ಹೀಗೆ ಕತ್ತಲಾಗುತ್ತಾ ಬಂದಾಗ ರಾಜನಿಗೆ ಆ ನದಿ ದಾಟಿ ಅರಮನೆಯನ್ನು ತಲುಪಲೇಬೇಕಾಯಿತು. ಕೂಡಲೇ ರಾಜನು ಅಲ್ಲಿದ್ದ ಜನರನ್ನು ಕರೆದು, ನಾನು ರಾಜ, ನನ್ನ ಕುದುರೆ ಮತ್ತು ನನ್ನನ್ನು ಈ ನದಿ ದಡದಿಂದ ಆಚೆಗೆ ಒಯ್ಯಿರಿ ಎಂದು ಆಜ್ಞೆ ಮಾಡಿದನು. ಆ ಕೂಡಲೇ ಅಲ್ಲಿದ್ದ ಜನರೆಲ್ಲರೂ ರಾಜನನ್ನು ಹೊತ್ತುಕೊಂಡು ಹಾಗೂ ಕುದುರೆಯನ್ನು ನದಿಯಲ್ಲಿ ಎಳೆದುಕೊಂಡು ಬಂದು ನದಿ ದಡದ ಆಚೆಗೆ ಮುಟ್ಟಿಸಿದರು. ನಾನು ರಾಜ, ನನಗೆ ತಿಳಿಯದೇ ಇರುವ ವಿದ್ಯೆ ಇಲ್ಲವೆಂದು ಅಂದುಕೊಂಡಿದ್ದೆ. ಆದರೆ ಮರ ಏರಿ ಹಣ್ಣುಗಳನ್ನು ಕುಯ್ಯುವ ಕಲೆ ನನಗೆ ತಿಳಿದೇ ಇಲ್ಲ. ನಾನು ಸುಖದ ಅರಮನೆಯಲ್ಲಿ ಹೇಗೆ ಬೇಕಾದರೂ ಮಲಗಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಅಲ್ಲೊಬ್ಬ ಮಣ್ಣಿನ ಮೇಲೆಯೇ ಸುಖವಾಗಿ ನಿದ್ರೆ ಮಾಡುತ್ತಿದ್ದ. ಈಜಿ ನದಿ ದಾಟಲೂ ನನಗೆ ತಿಳಿದಿಲ್ಲ. ಅರಮನೆಯಿಂದ ಒಮ್ಮೆಯೂ ಹೊರಹೋಗದ ನಾನು ಈ ಆಸ್ತಿ ಧನಕನಕದಲ್ಲಿಯೇ ಬದುಕಿ ಇದನ್ನೇ ಸುಖ ಜೀವನ ಎಂದು ಭಾವಿಸಿರುವೆನು. ಆದರೆ ಅವರೆಲ್ಲ ಅಷ್ಟೋ ಇಷ್ಟೋ ಹಣದಲ್ಲಿ ಹೇಗೆ ಸುಖವಾಗಿದ್ದಾರೆ ನೋಡು ಅಂದ. ಆಗ ಮಹಾರಾಣಿ, ನೀವು ರಾಜ ಎನ್ನುವ ಮನಸ್ಥಿತಿಯೇ ನಿಮಗೆ ಮುಳ್ಳಾಗಿದೆ. ನೀವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ, ಆಗ ಎಲ್ಲವೂ ನಿಮಗೆ ಸಿದ್ಧಿಸುತ್ತದೆ. ಪ್ರಜೆಗಳು ಬಹಳ ಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದಾರೆ, ಅರಿತುಕೊಳ್ಳಿ ಎಂದಳು. ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಪ್ರಜೆಗಳ ಒಳಿತಿಗಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರಿಗಾಗಿಯೇ ಬದುಕಿದನು. ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.